ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ಧೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ. ಅನೇಕ ಪೂಜಾ ಆಚರಣೆ, ಧಾರ್ಮಿಕ ಯಾತ್ರೆ, ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ. ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು, ಕಾರಣಗಳೇನು? ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ, ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ. ಮೈಸೂರು, ಚಾಮರಾಜನಗರ, ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ. ಬಹುಬಗೆಯ ಧಾರ್ಮಿಕ ನಂಬಿಕೆ, ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ. ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ, ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ. ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ, ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ. ಹೀಗಿದ್ದು ಭರವಸೆ, ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ. ಯುವ ಸಂಚಲನ ಅಂತ ಹೇಳಿ ಯುವಜನರ ಒಂದು ಸಂಘಟನೆ ಮುಖಾಂತರ ದೊಡ್ಡಬಳ್ಳಾಪುರದ ಒಂದಷ್ಟು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಬರ್ತಾ ಇದ್ವಿ. ನಾನು ಊರಲ್ಲಿ ವಾಸಿಸಿದಂಥ ಏರಿಯಾ ಬಗ್ಗೆ ಮಾತಾಡೋಕ್ಕೆ ತುಂಬ ಮುಖ್ಯ ಅನಿಸುತ್ತೆ. ನಾನು ಇದ್ದಿದ್ದ ಏರಿಯಾ, ನಮ್ಮ ಮನೆ ಇದ್ದಿದ್ದು ಇಸ್ಲಾಂಪುರದಲ್ಲಿ. ಅಲ್ಲಿ ಮುಸ್ಲಿಮ್ಸು, ಹಿಂದೂಸು ಎಲ್ಲ ಜೊತೆಗಿರೋರು. ಯಾವುದೋ ಒಂದು ನ್ಯೂಸ್ನ ನೋಡಬೇಕಾದ್ರೆ ಮುಂಚೆಗಡೆ ಈಚೆ ಹೇಳ್ತಿದ್ದು ಪೋಟ್ರೆ ಮಾಡ್ತಿದ್ದೇ ಬೇರೆ ಥರ ಇರೋದು. ಅಂದರೆ ಹಿಂದೂ ಮುಸ್ಲಿಮ್ಸ್ ಆಗಲ್ಲ, ದೊಡ್ಡ ಜಗಳ, ಆ ಥರದ್ದೇನೋ ಹೇಳೋರು. ಆದರೆ ನಮಗೆ ಬಾಲ್ಯದಲ್ಲಿ ನಾನು ನೋಡಿದ್ದು, ಇಲ್ಲಿ ನಾವು ಜೊತೆಗೆ ಬದುಕ್ತಿದ್ರಿ, ಇವ್ರು ಯಾಕೆ ಹಂಗೆ ಮಾತಾಡ್ತಿದ್ದಾರೆ ಅನ್ನೋ ಒಂದು ಕ್ವಶನ್ಸ್ ಅವತ್ತಿಗೂ ಸಹ ಕಾಡೋದು. ಯಾಕೆಂದ್ರೆ ನಮ್ಮಮ್ಮ ಅವ್ರ ಮನೆಗೆ ಹೋಗೋರು, ಅವ್ರು ನಮ್ಮ ಮನೆಗೆ ಬರೋರು, ನಾವೆಲ್ಲ ಜೊತೆಗೆ ಬದುಕಿದ್ರಿ. ಆದರೆ ಈಚೆಗಡೆ ಮಾತಾಡ್ತಿದ್ದು ಇವರು ನ್ಯೂಸು ಅಥವಾ ಪೇಪರ್ಗಳಲ್ಲಿ ಓದಿದಾಗ ಆ ಸ್ಟೇಟ್ಮೆಂಟ್ಗಳು ನೋಡಿದಾಗೇನೆ ಆತಂಕ ಅನ್ಸೋದು. ಯಾಕೆ ಹಿಂಗೆ ಹೇಳ್ತಿದ್ದಾರೆ, ಹಿಂಗಿಲ್ಲಲ್ಲ ಇಲ್ಲಿ ನಮ್ಮಲ್ಲಿ, ನಾವು ಬದುಕ್ತಿರೋದೇ ಬೇರೆ ಥರ ಇದೆಯಲ್ಲ ಅಂತ. ಮತ್ತು ಆಮೇಲೆ ನಮ್ಮ ಮನೆ ಬ್ಯಾಕ್ಗ್ರೌಂಡನ್ನು ನೋಡಿದ್ರೆ ನಮ್ಮ ಮನೆಯಲ್ಲಿ ಪೂಜೆ ಈ ಥರದ್ದೆಲ್ಲ ಜಾಸ್ತಿನೇ ಆ್ಯಕ್ಚುಲಿ. ಇನ್ಕ್ಲೂಡಿಂಗ್ ನಮ್ಮ ತಂದೆ ನನ್ನನ್ನು ಪುರೋಹಿತಿಗೆ ಕಲಿಸ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ರು. ಮತ್ತು ಅದನ್ನು ತುಂಬ ಹೇರಿದ್ರು, ನೀನು ಇದು ಮಾಡಲೇಬೇಕು, ಪೂಜೆಯಲ್ಲಿ ತೊಡಸ್ಕೊಳ್ಳೇಬೇಕು, ಈ ಥರದ್ದೆಲ್ಲ. ಅದು ಅದೇ ಥರನೇ ಬೆಳ್ಕೊಂಬಂದಿದ್ರಿ. ಮತ್ತು ನನಗೆ ತುಂಬ ಅನಿಸಿದ್ದೇನು ಅಂದರೆ, ಈ ಧಾರ್ಮಿಕತೆಯಲ್ಲಿ ಮೂಢನಂಬಿಕೆನ ತುಂಬ ಚೆನ್ನಾಗಿ ಬೆಳೆಸ್ಕೊಂಬಂದಿದ್ದಾರೆ. ಅದು ಯಾವುದೇ ವಿಚಾರ ಆಗಿರ್ಬೋದು, ಅದು ಒಪ್ಪಬಾರ್ದು ಅಂತ ನನಗೆ ಸಾಹಿತ್ಯದಲ್ಲೂ ಓದ್ತಾ ಅದು ತುಂಬ ಇನ್ಡೆಪ್ತ್ ಆಗಿ ಹೋಯ್ತು. ಮತ್ತು ನನಗೂ ಯೋಚನೆ ಮಾಡಬೇಕು ಅನ್ನಿಸ್ತು ಆ ಆ್ಯಂಗಲಲ್ಲಿ. ನಾನಿರೋ ಸುತ್ತಮುತ್ತನೇ ನನಗೆ ಕೆಲವು ವಿಚಾರಗಳಿಗೆ ಅಲ್ಲಿ ಮೌಢ್ಯ ಇಲ್ಲ ಅಂತಂದರೆ, ಮತ್ತು ಯಾರಿಗೂ ದೌರ್ಜನ್ಯ ಮಾಡಲ್ಲ ಅಂದರೆ ಅದನ್ನು ಒಪ್ಬೋದು. ಆ ದೌರ್ಜನ್ಯ ಮತ್ತು ಮೌಢ್ಯಗಳ ನಡುವೆ ನಾವು ಅದನ್ನು ಯಾಕೆ ಒಪ್ಪಬೇಕು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇತ್ತು. ಆ ಕಾರಣಕ್ಕೆ ನಮ್ಮಲ್ಲಿ ಆ ಬಹುಪಾಲು ಅದೇ ರೀತಿ ಇದೆ ಎಲ್ಲದರಲ್ಲೂ. ಅಂಥದನ್ನ ಅದರಿಂದ ದೂರ ಇರೋದಕ್ಕೆ ಹೆಚ್ಚು ಟ್ರೈ ಮಾಡಿಕೊಂಡು ಬೆಳೆದು ಬಂದಿದ್ದು. ಮತ್ತು ಇತ್ತೀಚೆಗೆ ತುಂಬ ಗಮನಿಸ್ತಿರೋದೇನು ಅಂದರೆ, ಯುವಜನರನ್ನ ಧಾರ್ಮಿಕವಾಗಿ ತುಂಬ ಬೇರೆ ಥರನೇ ಎತ್ಕಟ್ತಿರೋಂಥ ಪೊಲಿಟಿಕಲಿ ಅಜೆಂಡಾಸ್ ಇದಾವಲ್ಲ, ಅದು ತುಂಬ ಆತಂಕ ಫ್ಯೂಚರಲ್ಲಿ ಅಂತ ಅನ್ಸೋದು. ಇನ್ಕ್ಲೂಡಿಂಗ್ ನನಗೂ ಸಹ ಇವಾಗೂ ಸಹ ಎಷ್ಟು ಜನ ಹೇರಲ್ಪಡ್ತಾರೆ ಅಂತಂದರೆ, ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದು 1-2% ಇದ್ರೆ 90% ಇದ್ರ ಬಗ್ಗೆ ನೆಗೆಟಿವ್ ಆಗಿ, ಅಂದರೆ ಬೇರೆ ಥರನೇ ಎತ್ಕಟ್ಟೋ ಅಂಥದ್ದು. ಒಬ್ಬ ಮನುಷ್ಯ ಪಕ್ಕದಲ್ಲಿದ್ದಾನೆ ಅಂದರೆ ಅವ್ನು ಬೇರೆ ಜಾತಿಯವನು ಅಥವಾ ಬೇರೆ ಧರ್ಮದವನಾಗಿದ್ದರೆ ಅವನ್ನ ಮನುಷ್ಯನ ಥರನೇ ಟ್ರೀಟ್ ಮಾಡ್ದಿರೋ ಅಷ್ಟು ಮಟ್ಟಿಗೆ ಹೇರಲ್ಪಡ್ತಿರೋದು ಇದೆಯಲ್ಲ ಇವತ್ತಿನ ಸಮಾಜ. ಅದು ತುಂಬ ಆತಂಕ ಅನಿಸುತ್ತೆ. ಇವತ್ತಿನ ದೊಡ್ಡಬಳ್ಳಾಪುರದ ಪರಿಸ್ಥಿತಿಗಳನ್ನ ನೋಡಿದಾಗೂ ಅಷ್ಟೇ ಈ ಬೆಳವಣಿಗೆಗಳು ತುಂಬ ನಡೀತಿದೆ. ಮುಂಚೆ ಧಾರ್ಮಿಕವಾಗಿ ಅವರ ಆಚರಣೆಗಳು ನಡೆಯೋದು, ಅದು ಅವರ ಆಚರಣೆಗಳಿಗೆ ಮಾತ್ರ ಸೀಮಿತವಾಗಿರ್ತದೆ. ಆದರೆ ಇವಾಗ ತೋರ್ಪಡಿಕೆಯ ಆಚರಣೆಗಳು ಜಾಸ್ತಿ ಆಗ್ತಿದೆ. ಅಂದರೆ ಅವ್ರು ಹಿಂಗೆ ಮಾಡಿದ್ರು ಅಂದರೆ ಮುಸ್ಲಿಮ್ಸ್ ಇನ್ನೂ ಅದಕ್ಕಿಂತ ಸ್ಟ್ರಾಂಗ್ ಆಗಿ ಮಾಡಬೇಕು, ಅಥವಾ ಇನ್ಯಾರೋ ಇನ್ನೂ ಅದಕ್ಕಿಂತ ಜೋರಾಗಿ ಮಾಡಬೇಕು. ಈ ಥರದ ತೋರ್ಪಡಿಕೆ ಜಾಸ್ತಿ ಆಗ್ತಿದೆ. ಮತ್ತು ನನಗೆ ತುಂಬ ಆತಂಕ ಅನ್ನಿಸ್ತಿರೋದೇನೆಂದರೆ, ಶಿಕ್ಷಣ ತುಂಬ ಮುಖ್ಯ ಮೂಲ ಉದ್ದೇಶ ಬಂದಿದ್ದು ಈ ಮೌಢ್ಯವನ್ನು ಅಳಿಸ್ಬೇಕು, ಈ ಥರದ ಉದ್ದೇಶಕ್ಕೆ ಶಿಕ್ಷಣ ಪಡ್ಕೊಂಡಿದ್ದು ನಾವುಗಳೆಲ್ಲ. ಆದರೆ ಇವತ್ತು ಶಿಕ್ಷಣ ಪಡೆದವರೇನೆ ಮೌಢ್ಯವನ್ನು ಆಚರಣೆ ಮಾಡುವಂಥದ್ದು ಹೆಚ್ಚಾಗ್ತಿರೋದು ಸಮಾಜದ ಒಳ್ಳೆ ದಾರಿ ಅಲ್ಲ ಅಂತ ಅನಿಸುತ್ತೆ. ಅದು ಬದಲಾಗಬೇಕಿದೆ. ಇವತ್ತಿಗೆ ಬಹುತ್ವ ಅಥವಾ ನಾವು ಪ್ರಕೃತಿನೇ ನೋಡೋದಾದ್ರೆ ಡೈವರ್ಸಿಟಿ ತುಂಬ ಇಂಪಾರ್ಟೆಂಟ್ ಇದೆ. ನಾವೆಲ್ಲರೂ ಜೊತೆಗೆ ಬದುಕೋದು ತುಂಬ ಇಂಪಾರ್ಟೆಂಟ್ ಇದೆ. ಅಲ್ಲಿ ಒಂದು ಸಸ್ಯ ಇಲ್ಲ ಅಂದ್ರೂ ಅದರದ್ದು ಎಫೆಕ್ಟೇ ಬೇರೆ ಥರ ಆಗುತ್ತೆ. ಹಾಗೆ ಇಲ್ಲೂ ಬಹುತ್ವ ಇಲ್ಲ ಅಂತಂದರೆ ತುಂಬ ತೊಂದರೆಗಳನ್ನ ನಾವು ಎದುರಿಸ್ಬೇಕಾಗತ್ತೆ. ಅದನ್ನೆಲ್ಲವನ್ನೂ ಜೊತೆಗೆ ತೊಗೊಂಡೋಗುವಂಥ ಸಮಾಜದ ಬಗ್ಗೆ ಇನ್ನೂ ಒಂದಷ್ಟು ಮಾತುಕತೆಗಳು, ಇನ್ನೊಂದಷ್ಟು ವಿಚಾರ ಮಂಥನಗಳು ಅಥವಾ ಅದ್ರ ಬಗ್ಗೆ ಇನ್ನೂ ಹೇಳೋ ಅಂಥದ್ದು ಜಾಸ್ತಿ ಆಗಬೇಕಿದೆ ಅಂತ ಅನಿಸುತ್ತೆ. ಇವಾಗ ನನಗೆ ಯಾವುದೇ ಧರ್ಮ ಬೇಡ ಅಂತ ನಾನು ಬದುಕಕ್ಕೆ ರೆಡಿ ಇದ್ದೀನಿ.
ಆದ್ರೆ ಇವತ್ತು ಸೊಸೈಟಿ ಒಳಗಡೆ ನಾವೇನೋ ಸಿಂಪಲ್ ಆಗಿ ನಮ್ಮ ಬದುಕನ್ನು ನಾವು ನಡ್ಸ್ಕೊಂಡು ಅದನ್ನ ಬಿಟ್ಟಿರ್ತೀವಿ ಅಂತಂದ್ರೆ ಇದ್ ಬಿಡ್ಬೋದು. ಆದ್ರೆ ನಾವು ಸಾಮಾಜಿಕವಾಗಿ ಏನಾನ ಬದಲಾವಣೆ ತರಬೇಕು ಅಂತ ಏನಾನ ಇದನ್ನ ಬಿಟ್ಬಿಟ್ಟು ಬರ್ತೀನಿ ಅಂತಂದ್ರೆ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡೋ ಅಂಥದ್ದು ಆಲ್ರೆಡಿ ಫೇಸ್ ಮಾಡಿದೀವಿ ನಾವು. ಅಂದ್ರೆ ಹೆಂಗೆ ಅಂತಂದ್ರೆ ಅವರು ಯಾವುದೋ ಒಂದಕ್ಕೆ ನಮ್ಮನ್ನ ಐಡೆಂಟಿಟಿ ಮಾಡೋಕ್ಕೋ ಅಥವಾ ಎನ್ಕೇಜ್ ಮಾಡ್ಕೊಳಕ್ಕೋ ಟ್ರೈ ಮಾಡ್ತಿದ್ದಾರೆ ಬಿಟ್ರೆ ನಾವು ಹೆಂಗ್ ಬದುಕಬೇಕು ಅನ್ಕೊಂತೀರೋ ಹಂಗೆ ಬದುಕಕ್ ಬಿಡ್ತಿಲ್ಲ. ಅದು ತುಂಬಾ ಪ್ರೆಷರ್ ಕ್ರಿಯೇಟ್ ಆಗ್ತಿದೆ. ಕೊನೆಗೆ ಹೆಂಗೆ ಅಂದ್ರೆ ನಾವು ಇರೋದ್ರಲ್ಲಿ ಯಾವ್ದು ಬೆಟರ್ ಇದೆಯೋ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ನಂಗೆ ಆಗ್ತಿದೆ. ಹಾಗಾಗಿ ಕೊನೆಗೆ ನಾವೆಲ್ಲೋ ಒಂದ್ ಕಡೆ ತುಂಬಾ ವಿಚಾರಗಳಿರುವಂತ ಇವಾಗ ಬಸವಣ್ಣನ ವಿಚಾರಗಳಿರ್ಬೋದು ಅಥವಾ ಕಬೀರ್ ವಿಚಾರಗಳಿರ್ಬೋದು, ಇವುಗಳನ್ನ ಎಲ್ಲವನ್ನೂ ಒಳಗೊಂಡು ಮಾತಾಡೋವಂತ ಸ್ಥಿತಿ ಬಂದಿದೆ. ಇವಾಗ ಯಾರು ಯಾವ್ದನ್ನ ಮಾತಾಡ್ತಾರೋ ಅದಕ್ಕೊಂದು ಡಿಫೆನ್ಸ್ ಮಾಡಕ್ ಈ ತರದ್ದು ಒಂದನ್ನ ಅವ್ರಿಗೆ ಸಂಬಂಧಪಟ್ಟಿದ್ದು ಹೇಳೋ ಅಂತ ಸ್ಥಿತಿಗೆ ಬಂದಿದ್ದೀನಿ. ಆ ತರದೊಂದು ಪ್ರೆಷರ್ ಒಳಗಡೆ ಸಿಗಾಕೊಂಡಿದ್ದೀನಿ. ಬುದ್ಧನ ವಿಚಾರಗಳಿಗೆ ಅಥವಾ ಇನ್ನೆಲ್ಲೋ ಒಂದ್ ಕಡೆ ಮೊರೆ ಹೋಗೋವಂತ ಸ್ಥಿತಿ ಬಂದಿದೆ. ಇದು ಒಂದು ನಮ್ಮ ಯುವಜನರ ಮೇಲೆ ಇರುವಂತ ಅಥವಾ ಈ ತರದ್ದು ಯೋಚನೆ ಮಾಡೋರ ಮೇಲೆ ಪ್ರೆಷರ್ ಅಂತ ನನಗೆ ಅನ್ನಿಸ್ತಿರೋದು. ಇವಾಗ ಈ ದೇವಸ್ಥಾನ ಇದೆ, ಇಲ್ಲಿ ಗರ್ಭಗುಡಿ ಒಳಗೆ ಯಾರು ಬೇಕಾದ್ರೂ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೋದು. ಅದೊಂದು ತುಂಬಾ ವಿಶೇಷವಾಗಿರೋದಾದ್ರೆ, ಇನ್ನೊಂದು ವಿಶೇಷ ಏನು ಅಂತಂದ್ರೆ ಪಕ್ಕದಲ್ಲೇ ದರ್ಗಾ ಇದೆ, ಅಲ್ಲಿ ಮುಸ್ಲಿಮ್ಸ್ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ದೇವಸ್ಥಾನ ಎರಡೂ ಅಕ್ಕಪಕ್ಕ ಇರೋದು, ಜೊತೆಗೆ ಗರ್ಭಗುಡಿ ಒಳಗೆ ಹೋಗಿ ಎಲ್ಲರೂ ಇದು ಮಾಡ್ಕೊಂಬರೋದು. ಇದು ನನ್ನ ದೊಡ್ಡಬಳ್ಳಾಪುರ ಅಂತ ಅನ್ಸುತ್ತೆ. ಇದು ದೊಡ್ಡಬಳ್ಳಾಪುರ ಹಾಗೆ ಇರಬೇಕು ಅಂತ ನನಗೆ ಅನ್ಸುತ್ತೆ. ಯಾವ ರೀತಿ ಮಾತಾಡ್ತಿದ್ದಾರೆ ಅಂತಂದ್ರೆ, ಅವ್ರ ಜೊತೆಗೆ ಅವ್ರು ಹೇಳಿದ ವಿಚಾರಗಳಿಗೆ ಸ್ಪಂದಿಸಿಲ್ಲ ಅಂದ್ರೆ ನೀನು ಹಿಂದೂ ಅಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರೆ, ಇನ್ನೊಂದು ಕಡೆ ನೀನು ಈ ವಿಚಾರಗಳನ್ನ ನೀನು ಪಾಲಿಸಿಲ್ಲ ಅಂದ್ರೆ ನೀನು ಮನುಷ್ಯನೇ ಅಲ್ಲ. ಈ ಥರದನ್ನ ಹೇಳಿ 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 ಅವ್ರನ್ನ ಅನಿವಾರ್ಯವಾಗಿ ಯುವಜನರನ್ನ ಅದ್ರೊಳಗಡೆ ತುಂಬುವಂಥದ್ದು. ಮತ್ತೆ ಶಿಕ್ಷಣದಲ್ಲೇನೆ ಅದ್ರನ್ನ ನಾವು ಅನ್ಕೊಂಡ್ರೆ ಅದು ಬಹುತ್ವನ ಕಲಿಸ್ಬೇಕಾಗಿರೋ ಶಿಕ್ಷಣ, ಈ ಥರದ್ದನ್ನ ಸ್ಟ್ರಾಂಗ್ ಆಗಿ ಒಳಗಡೆ ಬಿಲ್ಡ್ ಮಾಡಿ ಅವ್ರನ್ನ ಈ ಯಾವುದೋ ಒಂದು ಅನಿವಾರ್ಯತೆಗೆ ಸಿಕ್ಸಾಕುವಂಥದ್ದು ನಡೀತಿದೆ ಹೊನ್ನಾರಗಳು. ಅದು ಇದು ಪ್ಯೂರ್ಲಿ ಹೇಳ್ಬೇಕು ಅಂದ್ರೆ ಇದು ರಾಜಕೀಯದ ಉದ್ದೇಶಕ್ಕೆ ಈ ಜಗಳವನ್ನ ಕಲಹವನ್ನ ಎತ್ತಿಡ್ತಿರೋವಂಥದ್ದು ತುಂಬಾ ಬೇಸರದ ವಿಚಾರ ಅಂತ ಅನ್ಸುತ್ತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಣ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.